ಎಲ್ಲ ದೇವರುಗಳನ್ನು ಸ್ಮರಿಸಿಕೊಳ್ತಾ ಯಕ್ಷಗಾನ ಕಲಾರಂಗವು ದಾನಿಗಳ ನೆರವಿನಿಂದ ನಿರ್ಮಿಸ್ತಾ ಇರುವ 77ನೆಯ ಮನೆ ಇದು. ಗೀತಮ್ಮನ ಪ್ರಾಯೋಜಕತ್ವ. ಇದಕ್ಕೆ ಬಹು ವಿಶೇಷ ಒಂದು ಪಾವಿತ್ರ್ಯ ಇದೆ ಮತ್ತು ಭಾವಾತ್ಮಕ ಸಂಬಂಧ ಇದೆ. ಗೀತಮ್ಮ ಮತ್ತು ಕುಟುಂಬಿಕರು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಈ ಮನೆಗೆ ಆಶೀರ್ವಾದ ಮಾಡಬೇಕೆಂದು ಪ್ರಾರ್ಥಿಸ್ತಾರೆ. ಎಪ್ಪತ್ತೇಳನೇ ಮನೆ ಈಗಾಗಲೇ ಗೀತಮ್ಮನ ಅವರ ಕೈಯಿಂದ ವಿದ್ಯುಕ್ತವಾಗಿ ಉದ್ಘಾಟನೆಗೊಂಡಿದೆ. ಅವರ ಕುಟುಂಬದ ಸದಸ್ಯರು ಎಲ್ಲರೂ ಆಗಮಿಸಿದ್ದೀರಿ. ನೀವು ಈ ಮನೆಗೆ ಭೇಟಿ ನೀಡಿದಾಗ ರಿಪೋರ್ಟ್ ಬರ್ತದೆ ನಮಗೆಲ್ಲ, ಮನೆ ಕಟ್ಟಿಕೊಡ್ಬೇಕು ಅಥವಾ ನಮ್ಮ ವಾಲಂಟಿಯರ್ಸ್ ಬರೀತಾರೆ ಲಿಸ್ಟಲ್ಲಿ, ಈ ಮನೆಗೆ ಪ್ರಾಯೋಜಕತೆ ಇದ್ದರೆ ಕಟ್ಟಿಕೊಡ್ಬೋದಂತೇಳಿ. ಇಲ್ಲಿ ಬಂದು ಪುನರ್ ವಿಮರ್ಶೆ ಮಾಡಲಿಕ್ಕೆ ಪುನೊಮ್ಮೆ ಬರ್ತೇವೆ ನಾವು. ಬರುವಾಗ ಪಕ್ಕದಲ್ಲೇ ಉಂಟು, ನೀವು ಒಳಗೆ ಹೋಗಿ ವೀಕ್ಷಿಸ್ಬೋದು. ಒಂದು ಜೋಪಡಿಯಲ್ಲಿ ಆ ಕುಟುಂಬ ವಾಸವಾಗಿತ್ತು. ಈಕೆಗೆ ಓದಲಿಕ್ಕೆ ಇಲ್ಲಿ ಕಷ್ಟ ಆಗ್ತದೆ ಅಂತ ಹೇಳಿ ಚಿಕ್ಕಪ್ಪನ ಮನೆ ಅಲ್ವಾ, ಚಿಕ್ಕಪ್ಪನ ಮನೆಯಲ್ಲಿ ಅವಳು ಓದ್ತಾ ಇದ್ಲು. ಊಟಕ್ಕೆಲ್ಲ ಇಲ್ಲಿಗೆ ಬರೋದು. ಪುನಃ ಮಧ್ಯಾಹ್ನ ಬಂದ ಸಾಧಾರಣ 35 ಡಿಗ್ರಿ ಹೊರಗಿಂದಿದ್ರೆ 40 ಡಿಗ್ರಿ ಒಳಗೆ ಹೀಟ್ ಒಳಗಿಂದ ಇರ್ತಿತ್ತು. ಅಂಥ ಪರಿಸ್ಥಿತಿಯಲ್ಲೇ ಅವಳು ಜೀವನ ನಡೆಸ್ತಿದ್ದು ನಮಗೆ ಕಷ್ಟ ಅಂತ ಕಂಡು ನಾವು ಅದನ್ನು ತೀರ್ಮಾನ ಮಾಡಿದೆವು. ಗೀತಮ್ಮನ ಕುಟುಂಬದ ಪ್ರಾಯೋಜಕತ್ವಕ್ಕೆ ಆ ಕುಟುಂಬ ಎಂಬುದು ಬಹಳ ನಮಗೆ ಶಕ್ತಿಯನ್ನು ಮತ್ತು ಒಂದು ಆದರ್ಶ ಕುಟುಂಬ. ಹಲವು ಕಾರಣಕ್ಕೆ. ಒಂದು, ಸಂಸ್ಥೆಯ ಆರಂಭಿಕ ಪ್ರಥಮ ಅಧ್ಯಕ್ಷರಾದಂತಹ ಡಾಕ್ಟರ್ BB ಶೆಟ್ಟರ ಕುಟುಂಬ ಅದು, ಅವರ ಸಹೋದರಿಯ ಮಕ್ಕಳ ಮಗಳು ಗೀತಮ್ಮ. ಎರಡನೇದ್ದು, ಇನ್ನೊಂದು ದೀರ್ಘಕಾಲ ನಮ್ಮ ಸಂಸ್ಥೆಯ ಒಡನಾಡಿಯಾಗಿದ್ದ SV ಭಟ್ರು. ಅವರು ಬಹುಶಃ ಆ ಮನೆಯಲ್ಲೇ ಹಲವು ವರ್ಷ ಅಲ್ಲಿ ವಾಸವಿದ್ದರು. ನಾನು ಕೂಡ ವೈಯಕ್ತಿಕವಾಗಿ 1.5 ವರ್ಷ ಆ ಮನೆಯಲ್ಲಿ ಊಟ ಮಾಡಿದ್ದೇನೆ. ಅದು ಜಡ್ಜ್ಗಳ ಮನೆಯಂತೆ ಇಡೀ ಪ್ರಖ್ಯಾತ. ಇಡೀ ನಮ್ಮ ಪೆರಂಪಳ್ಳಿ ಕಕ್ಕುಂಜೆ ಎಂಬುದು ಆ ಮನೆಯ ಆಸ್ತಿಯಾಗಿತ್ತು. ಅಷ್ಟು ದೊಡ್ಡ ಒಂದು ಪರಂಪರೆಯನ್ನು ಹೊಂದಿದಂಥ ಒಂದು ಕುಟುಂಬ, ದೊಡ್ಡ ಸಾಧಕರನ್ನು ಈ ದೇಶಕ್ಕೆ ಕೊಟ್ಟಂತಹ ಕುಟುಂಬ. ಅದರ ಪ್ರತಿನಿಧಿ ಅವರ ಸುಪುತ್ರಿ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. BB ಶೆಟ್ಟರು ಗಾಯು ಹೇಳಿದ್ರು ನನಗೆ. ಆ ಕಾಲದಲ್ಲಿ 30-40 ವರ್ಷ ನಾನು ಹೋದಾಗ ಹಲವು ಬಾರಿ ಹೇಳಿದ್ರು ನೆನಪುಂಟು. ಸ್ಪೋರ್ಟ್ಸಲ್ಲಿ ತುಂಬ ರಾಷ್ಟ್ರೀಯ ಮಟ್ಟದ ಹೆಸರನ್ನು, ಹಾಕಿ ಆಯ್ಕೆ ಸಮಿತಿಯ ಸದಸ್ಯ ಆಕೆ. ಹಾಗೆ ಅಷ್ಟು ಮಾತ್ರ ಅಲ್ಲ, ಪ್ಲೇಯರ್. ಸಣ್ಣ ವಿಷಯ ಅಲ್ಲ, ಉಡುಪಿಯ ಓರ್ವ ಆಗ ಹುಡುಗಿ ರಾಷ್ಟ್ರೀಯ ಮಟ್ಟದಲ್ಲಿ ಅಷ್ಟು ಎತ್ತರಕ್ಕೆ ಇರುವುದು ಹೇಳಿದರೆ ಅಸಾಮಾನ್ಯವಾದಂಥ ಸಂಗತಿ. ಅದಕ್ಕೆ ಆ ಕುಟುಂಬದ ದೊಡ್ಡ ಪರಂಪರೆ ಇದೆ. ನನ್ನ ಹೆಸರು ಪೂರ್ವಿಕಾ. ಈಗ ಪ್ರಥಮ PUC ಓದ್ತಿದ್ದೆ ಗೌರ್ಮೆಂಟ್ ಕಾಲೇಜಲ್ಲಿ. SLCದೆ 85%. ವಿದ್ಯಾಪೋಷಕನವ್ರು ಶಿಬಿರ ಕೂಡ ಇಟ್ಟಿದ್ರು, ಅದು ಒಳ್ಳೆಯಿತ್ತು. ಆ ಶಿಬಿರದಲ್ಲೇ ನಮಗೆ ಒಳ್ಳೊಳ್ಳೆ ಗಣ್ಯ ವ್ಯಕ್ತಿನ ಪರಿಚಯ ಮಾಡಿದ್ರು. ಅವರು ಹೇಗೆ ಕಷ್ಟಪಟ್ಟ ಮೇಲೆ ಬಂದದ್ದು, ಹೇಗೆ ಒಳ್ಳೆ ಮಾಡಿ ಕೆಲಸ ಎಲ್ಲ ತಗೊಂಡದಂದೆಲ್ಲ ಹೇಳಿಕೊಟ್ಟಿರು. ಮತ್ತು ಶಿಬಿರ ಕೂಡ ಒಳ್ಳೆಯಿತ್ತು. ಆ ಶಿಬಿರದಾಗೆ ಒಳ್ಳೊಳ್ಳೆ ಆ್ಯಕ್ಟಿವಿಟಿ ಮತ್ತು ನಮಗೆ ಹೇಗೆ ಮುಂದಿರ್ಕ ಅದೆಲ್ಲ ಹೇಳಿಕೊಟ್ಟಿರು. ಮತ್ತು ನಮ್ಗೆ ಮನೆ ಕಟ್ಟಿಕೊಟ್ಟ ಗೀತಾ ಮೇಡಮ್ ಮತ್ತು ಅವ್ರ ಕುಟುಂಬ ಹಾಗೂ ವಿದ್ಯಾಪೋಷಕ ಇಡೀ ಕುಟುಂಬಕ್ಕೆ ಧನ್ಯವಾದ ಹೇಳ್ತೀನಿ. ಗೀತಮ್ಮನ ಬಗ್ಗೆ ಮಾತಾಡಲಿಕ್ಕೆ ಏನಿಲ್ಲ, ಒಂದೇ ಹೇಳ್ಬೋದು. ಗೀತಮ್ಮನ ಸಂಸಾರದಲ್ಲಿ ಅವರ ತಂದೆ ತಾಯಿಗೆ 10 ಜನ ಮಕ್ಕಳಲ್ಲಿ 9ನೇವರು.
ಅಲ್ವಾ? ಹೌದು. ನಮಗೇನು ಸಂಬಂಧ? ಡಾಕ್ಟರ್ ಬಿ ಬಿ ಶೆಟ್ಟರ ಅಕ್ಕನ ಮಕ್ಕಳು. ಹಾಗೆ ಬಿ ಬಿ ಶೆಟ್ಟರ ಇನ್ನೊಬ್ಬ ಅಣ್ಣನ ಮೊಮ್ಮಗಳ ಗಂಡ ಇವತ್ತು ಒಟ್ಟಿಗಿದ್ದಾರೆ. ಮೊಮ್ಮಗಳು ಅದೇ ಮೊಮ್ಮಗಳ ಗಂಡ ನಮ್ಮ ಒಟ್ಟಿಗಿದ್ದಾರೆ. ಇದು ಹೇಗೆ ಈಗ ನಾನು ಇದಿಷ್ಟು ಅವ್ರ ಪರಿಚಯಕ್ಕೆ ಸಾಕು. ಅವರಿಗೆ 4 ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು. ನಾನು ಇವಳಿಗಾಗಿ 1-2 ಮಾತನ್ನು ಆಡ್ತೇನೆ ಅಷ್ಟೇ. ನಾನು ಶಾಲೆಯಲ್ಲಿ ಕೂಡ ನಾನು ಹೇಳ್ತಾ ಇದ್ದದ್ದು ಅದೇ, ಎಜುಕೇಷನ್ ಎನ್ನುವುದು ಮುಖ್ಯವಾಗಿ ಬೇಕಾಗೋದು ಹೆಣ್ಮಕ್ಳಿಗೆ. ಚಾಲೆಂಜ್ ಬರುತ್ತೆ ಲೈಫ್ನಲ್ಲಿ, ಆ ಚಾಲೆಂಜನ್ನು ಸ್ವೀಕರಿಸೋದು ಹೇಗೆ, ಅದಕ್ಕೆ ಗೀತಮ್ಮ ಒಂದು ಎಕ್ಸಾಂಪಲ್. ದೊಡ್ಡ ಸಂಸಾರದಲ್ಲಿ ಶ್ರೀಮಂತ ಮನೆತನದಲ್ಲಿ ಜಡ್ಜರ ಮಗಳಾಗಿ ಹುಟ್ಟಿ ಒಳ್ಳೆಯ ವ್ಯಕ್ತಿಯನ್ನು ಮದುವೆಯಾಗಿ ಒಳ್ಳೆಯ ಶ್ರೀಮಂತರಿದ್ದು ಒಳ್ಳೆಯ ಉದ್ಯಮಶೀಲರನ್ನು ಆಗಿ ಬೇಕಾದಷ್ಟು ಸಂಪಾದನೆಯನ್ನು ಮಾಡಿದ ಆ ಕಾಲದಲ್ಲಿ ದಿಢೀರಾಗಿ ಸಿಡಿಲು ಎರಗೀತವರಿಗೆ 39ನೇ ವರ್ಷ ಪ್ರಾಯಕ್ಕೆ. ಇವಳು ಫಸ್ಟ್ PUC, ಇವಳ ಗಂಡ 9th, ಅವನ ತಂಗಿ 7th, ಸಣ್ಣ ಪುಟ್ಟ 4ನೇ ಕ್ಲಾಸು. ಯೋಚನೆ ಮಾಡಿ, ಒಂದು ಉದ್ಯಮದಲ್ಲಿ ಪಾರ್ಟ್ನರ್ ಆಗಿದ್ದವರು ಇವರು ಗಂಡ. ಆ ಟೈಮ್ನಲ್ಲಿ ಒಂದು ಧೈರ್ಯವನ್ನು ತಗೊಂಡು ಅದು ಹೇಗೋ 1 ವರ್ಷ ಅದೇ ಉದ್ಯಮನ ಕಂಟಿನ್ಯೂ ಮಾಡಿ ಮುಂದೆ ಆ ಪಾರ್ಟ್ನರ್ಶಿಪ್ ಡೀಡನ್ನು ತೆಗೆದು ಇಂಡಿವಿಜುವಲ್ ಆಗಿ ಅದನ್ನು ಇಟ್ಟುಕೊಂಡು ಮುಂದುವರಿಸಿ ಇಡೀ ಸಂಸಾರವನ್ನು ಇವತ್ತು ಈ ಮಟ್ಟಕ್ಕೆ ತಂದಿದ್ದಾರೆ. ನಮ್ಮ ಇಡೀ ಕುಟುಂಬದಲ್ಲಿ ಕರೆದು ಕೇಳಿದವರು ಗೀತಾ ಆಂಟಿ. ಏನೋ ಸಹಾಯ ಬೇಕಿದ್ರೆ ಹೇಳು, ನನಗೆ ಯಾವತ್ತೂ ನೆನಪಾಗ್ತದೆ. ಹಾಗಾಗಿ ಅವ್ರನ್ನ ನೀವು ಹೇಳಿದ ಹಾಗೆ ನಾವು ಅವರಿಗೆ ಕೃತಜ್ಞತೆ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಹಾಗೆ ನಿಮ್ಮ ಈ ಒಂದು 77ನೇ ಈ ಒಂದು ಮನೆ ಕೊಟ್ಟದ್ದೊಂದು ಒಳ್ಳೆಯ ಉದ್ದೇಶದಿಂದ ಕೊಟ್ಟಿದ್ದೀರಿ. ನಾವು ಸಾಧಾರಣ ಮುಂದಿನ ದಿನದಲ್ಲಿ ಏನಾದರೂ ನನ್ನಿಂದ ಆದಷ್ಟು ಸಹಾಯ ಮಾಡಲಿಕ್ಕೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಥ್ಯಾಂಕ್ ಯು. ಅಲ್ಲಿ ಈಗ ಒಂದು 30 ವರ್ಷ ಜಾಸ್ತಿ ಆಗಿದೆ ಆರ್ಕಿಟೆಕ್ಚರ್ ಆಫೀಸ್ ಓಪನ್ ಮಾಡಿ. ಮತ್ತು ನಾವು ಗವ್ರ್ಮೆಂಟ್ ಸೈಡಿಂದ ಸ್ವಲ್ಪ ಹೌಸಿಂಗ್ ಎಲ್ಲ ಮಾಡಿದ್ದೇವೆ. ಮಾತ್ರ ಈ ಥರ ಈ ಎಫಿಷಿಯನ್ಸಿಯಲ್ಲಿ ಈ ಸ್ಪೇಸು ಈ ಕ್ವಾಲಿಟಿ ಎಲ್ಲ ತುಂಬ ಕಷ್ಟ ನೋಡಲಿಕ್ಕೆ. ಅದಕ್ಕೆ ಐ ಥಿಂಕ್ ನೀವು ಮಾಡೋದು ಕೆಲಸ ಇಸ್ ಗಾಡ್ಸ್ ವರ್ಕ್. ತುಂಬ ಒಳ್ಳೆ ಕೆಲಸ. ಐ ಥಿಂಕ್ ಎಲ್ಲರಿಗೆ ನಿಮಗೆ ಎಲ್ಲ ಒಂದು ನಾವು ಎಲ್ಲ ಹೆಲ್ಪ್ ಮಾಡೋದು ಇಸ್ ಆರ್ ಡ್ಯೂಟಿ. ಅದು ಹೇಳಿ ನಾನು ಮುಗಿಸ್ತೇನೆ. ಥ್ಯಾಂಕ್ ಯು.